ಬೈಟು ಕಾಫಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಜೊತೆ ಇರೋ ವಿಶೇಷ ಅತಿಥಿ ನಾಡಿನ ಖ್ಯಾತ ಬರಹಗಾರರಾದ ಚಂದ್ರಶೇಖರ್ ಪಾಟೀಲ್ ಅವರು, ಅಂದರೆ ಚಂಪಾ ಅಂತಾನೆ ಫೇಮಸ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಮೊದಲನೇದಾಗಿ ನಮ್ಮ ಕಾರ್ಯಕ್ರಮ ಬೈಟು ಕಾಫಿ. ಸೊ ನೀವು ಕಾಫಿ ಕುಡಿಯೋ ಮಂದಿ ಅಲ್ಲ, ಇಲ್ಲ, ಚಾ ಮಂದಿ. ನಾವು ಉತ್ತರ ಕನ್ನಡದ ಬಯಲುಸೀಮೆ ಒಳಗೆ ನಾವು ಟೀ ಕುಡಿಯೋದು, ಚಾಯ್ ಇತ್ಯಾದಿ. ಕಾಫಿ ಕುಡಿತೀವಿ ಯಾವಾಗಂದರೆ ಅದನ್ನೊಂದು ಔಷಧಿ ಅನ್ನೋ ರೀತಿ ಒಳಗೆ, ಕಷಾಯ. ಯಾರಾದರೂ ಜಡ್ಡಿಗೆ ಬಿದ್ದರೆ ಅವ್ರು ಕಾಫಿ ಕುಡಿತಾರೆ. ಅವ್ರು ನೋಡಲಿಕ್ಕೆ ಬ್ರೆಡ್ಡು ಆಮೇಲೆ ಹಣ್ಣು ಒಯ್ದು ಕೊಡೋದು. ಕಾಫಿ ಅಂದ್ಕೊಳ್ಳಿ ನಮಗೆ ಮನುಷ್ಯ ಜಡ್ಡಿಗೆ ಬಿದ್ದಾನ ಅಂತಲೇ ಅರ್ಥ. ಸರ್, ನಿಮ್ಮ ಬಾಲ್ಯ ಹೇಗಿತ್ತು ಹಾವೇರಿ ಜಿಲ್ಲೆಯಲ್ಲಿ? ನೀವು ಅದು ಹಾವೇರಿ ಜಿಲ್ಲೆ ಸದ್ಯ, ಮೊದಲು ಧಾರವಾಡ ಜಿಲ್ಲೆ ಆಗಿತ್ತು. ಆಮೇಲೆ ಅದು ಒಡೆದು ಹಾವೇರಿ ಜಿಲ್ಲಾ ಮತ್ತು ಗದಗ ಜಿಲ್ಲಾ, ಧಾರವಾಡ ಜಿಲ್ಲಾ ಅಂತ ಆಯ್ತಲ್ಲ. ಬಾಲ್ಯ ಕಷ್ಟದ ಬಾಲ್ಯನಲ್ಲ, ಒಂದು ಮಧ್ಯಮ ವರ್ಗದ ಕುಟುಂಬ, ಕೃಷಿಕರು, ಗೌಡ್ರು ಅನ್ನೋ ಒಂದು ದಿಮಾಕ ಬೇರೆ, ಪಾಟೀಲರು ಅಂತ. ಮತ್ತು ನಮ್ಮ ಮನೆಯೊಳಗೆ ನಮಗೆ ಒಳ್ಳೆಯ ಶಿಕ್ಷಣ ಕೊಡಬೇಕನ್ನೋದು ನಮ್ಮ ತಂದೆ ತಾಯಿಗಳ ದೊಡ್ಡ ಜವಾಬ್ದಾರಿ ಆಗಿತ್ತು. ಹೀಗಾಗಿ ನಮಗೇನು ಕೊರೆಯಾಗದಂಥ ರೀತಿಯೊಳಗೆ ತಾವು ಹೆಚ್ಚು ಕಷ್ಟಪಡ್ದೇ ನಮ್ಮನ್ನು ಬೆಳೆಸ್ತವ್ರು. ಹೀಗಾಗಿ ಬಾಲ್ಯದ ಕಟು ಅನುಭವಗಳು ಅಂತ ನನಗೆ ಯಾವುದೂ ಇಲ್ಲ, ಒಳ್ಳೆಯ ಅನುಭವನೇ. ಅಲ್ಲಿಂದ ಧಾರವಾಡಕ್ಕೆ ಬಂದ್ರಿ? ಹಾವೇರಿಯಿಂದ ಬಂದಿದ್ದು ಅತ್ತಿಮತ್ತೂರು, ನಮ್ಮೂರು, ನಮ್ಮ ಊನ ತವ್ರ ಮನೆ ಅದು. ಅಲ್ಲೇ ನಾವೆಲ್ಲ ಹುಟ್ಟಿದ್ದು. ಆಮೇಲೆ ಹೈಸ್ಕೂಲ್ಗಿಂತ ಹಾವೇರಿ, ಹೈಸ್ಕೂಲ್ ಶಿಕ್ಷಣ ಆದಮೇಲೆ ಧಾರವಾಡ, ಅಲ್ಲೇ ಕಾಲೇಜು ಯೂನಿವರ್ಸಿಟಿ ಎಲ್ಲ. ಆಮೇಲೆ ಅಖಂಡ 40 ವರ್ಷ ನಾನು ಧಾರವಾಡದೊಳಗೆ ಇದ್ದದ್ದು. ಯೂನಿವರ್ಸಿಟಿ ಪ್ರೊಫೆಸರ್, ವಿದ್ಯಾರ್ಥಿಯಾಗಿ, ಮೇಸ್ಟ್ರಾಗಿ, ಯೂನಿವರ್ಸಿಟಿ ಪ್ರೊಫೆಸರ್ ಆಗಿ, ಚಳವಳಿಗಾರನಾಗಿ ಎಲ್ಲರೂ ರೂಪುಗೊಂಡಿದ್ದು ಧಾರವಾಡ. ಸರಿ, ಚಳುವಳಿಗಾರ ಅಂದರೆ ನೆನಪಾಗತ್ತೆ. ಈ ಕಷ್ಟದಿಂದ ಬಂದವ್ರಿಗೆ ಚಳುವಳಿಗಾರ ಆಗೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಹೌದೌದು. ನೀವೇ ಹೇಳಿದಾಗೆ ಸುಖದ ಬಾಲ್ಯ, ಒಳ್ಳೆಯ ಶಿಕ್ಷಣ, ಯಾವ್ದ್ರಲ್ಲೂ ಕೊರತೆ ಇದ್ದವರಲ್ಲ. ನೀವು ಹೇಗೆ ಬಂದ್ರಿ ಈ ಚಳುವಳಿಗೆ? ಇಲ್ಲ, ಚಳವಳಿ ಅಂದರೆ 2 ನಮೂನಿ ಚಳವಳಿ ನಾನು ಪಾಲ್ಗೊಂಡಿದ್ದು. ಒಂದು, ಇಂದಿರಾ ಗಾಂಧಿ ಅಮ್ಮ ಅವರು ದೇಶದ ಮೇಲೆ ಎಮರ್ಜೆನ್ಸಿ ಹೇರ್ಬಿಟ್ರಲ್ಲ, ಆವಾಗ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ, JP ಚಳವಳಿ ಅಂತ ಶುರುವಾಯ್ತಲ್ಲ. ಆ ಒಂದು ಇಶ್ಯೂ ಸಲುವಾಗಿ ಚಳವಳಿಗೆ ಇಳಿದದ್ದು. ಮೊದಲನೇ ದೊಡ್ಡ ಚಳವಳಿ. ನೇರ ದೃಷ್ಟಿ ಅಲ್ಲ ನಂದು, ಒಂದು ನಮೂನಿ ವಕ್ರ ದೃಷ್ಟಿ, ವಕ್ರ ಮಾತು, ಸ್ವಲ್ಪ ವಕ್ರ ಸ್ವಭಾವ. ಹೀಗಾಗಿ ಯಾರೂ ನಾನು ಹೀಗೆ ಮಾತಾಡ್ಬೋದು, ವರ್ತನೆ ಮಾಡ್ಬೋದು ಅಂತ ಯಾರು ಲೆಕ್ಕ ಹಾಕಿ ದೇ ಕಾಂಟ್ ಟೇಕ್ ಮಿ ಫಾರ್ ಗ್ರಾಂಟೆಡ್. ಈಗಿನ ಇದಕ್ಕೆ ಬಂದರೆ, ಈಗ ಬೆಂಗಳೂರಲ್ಲಿ ಇದ್ದೀರಾ, ಸೊ ಇಲ್ಲಿ ನೀವು ನಿಮ್ಮ ನಾಟಕಗಳನ್ನ ನೋಡೋಕ್ಕೆ ಅವಕಾಶ ಸಿಗುತ್ತಾ? ನಿಮಗೆ ಹೋಗೋಕ್ಕೆ ಸಮಯ ಸಿಗುತ್ತಾ? ಇಲ್ಲಿ ಜೀವನ ಹೇಗಿದೆ? ನಾನು ನಾಟಕ ಪ್ರಿಯ. ಸಣ್ಣವಿದ್ದಾಗ ಸಹಿತ ಬಯಲಾಟ, ದೊಡ್ಡಾಟ, ಸಣ್ಣ ಆಟ, ಒಟ್ಟು ನಾಟಕ ಅಂತ ನನಗೆ ಭಾಳ ಪ್ರೀತಿ. ನಿಮ್ಮ ನಾಟಕಗಳನ್ನ ಈಗ ಅಪ್ಪ ಆಗಿರ್ಬೋದು, ಕಡೆಗಳು, ಟಿಂಗರ ಬುದ್ಧನ, ಇದನ್ನೆಲ್ಲ ನೀವು ನಾಟಕ ಆಗಿ ನೋಡಿದ್ದೀರಾ? ಏನು ಅನ್ಸುತ್ತೆ ಅವಾಗ? ಇಲ್ಲ, ಭಾಳ ಈ ನನ್ನ ಏಕಾಂಕ ನಾಟಕಗಳು, ಕೊಡೆಗಳು, ಅಪ್ಪ ಇತ್ಯಾದಿ ಬೇರೆ ಬೇರೆ ನಿರ್ದೇಶಕರ ಕೈಯೊಳಗೆ ಸಿಕ್ಕು ಅನೇಕ ರೀತಿಯ ಪ್ರಯೋಗಗಳನ್ನು ಕಂಡವು. ಉದಾಹರಣೆಗೆ ಟಿಂಗರ ಬುಡ್ಡಣ್ಣ ನಾಟಕ ನಮ್ಮ BV ಕಾರಂತರು ಯಕ್ಷಗಾನ ಶೈಲಿ ಒಳಗೆ ಆಡಿಸಿದ್ದು ನೋಡಿ ನಾನು. ಯಕ್ಷಗಾನ, ಟಿಂಗರ ಬುಡ್ಡಣ್ಣ, ಮುದುಕಿ ಇತ್ಯಾದಿ. ಹೀಗಾಗಿ ಅವು ಸ್ವಲ್ಪ ರೂಪಕಗಳನ್ನು ಬಳಸಿಕೊಂಡು ನಾನು ನಾಟಕ ಬರೆಯೋದರಿಂದ ಅನೇಕ ವ್ಯಾಖ್ಯೆಗಳಿಗೆ, ಇಂಟರ್ಪ್ರಿಟೇಷನ್ಗೆ ಬೇರೆ ಬೇರೆ ರೀತಿಯಲ್ಲಿ ಬೆಳೀತಾವೆ. ಇವತ್ತು ಈ ಕುಂಟ ಕುರುವತಿ ಅನ್ನೋ ನಾಟಕ, ಅದನ್ನ ಎಷ್ಟು ಕೆಟ್ಟದಾಗಿ ಮಾಡಿದ್ರು ಸಹಿತ ಅದು ಭಾಳ ಯಶಸ್ವಿ ನಾಟಕ ಆಗ್ತದೆ. ಯಾಕೆಂದರೆ ಡೈಲಾಗು, ಸನ್ನಿವೇಶ ಇತ್ಯಾದಿ. ಹೌದು. ಗೋಕರ್ಣದ ಗೌಡಿಶಾನಿ ನಾಟಕ, ನೂರಾರು ಪ್ರಯೋಗಗಳನ್ನು ಕಂಡಂಥ ಒಂದು ದೊಡ್ಡ ನಾಟಕ ಅದು, ದೊಡ್ಡ ನಾಟಕ. ನಿಮ್ಮ ಈ ಎಲ್ಲ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊತಿದ್ದೀರಾ, ತುಂಬ ತುಂಬ ಖುಷಿ ಆಯ್ತು ಸರ್. ಭಾಳ ಸ್ವಾರಸ್ಯಕರ ಪ್ರಯೋಗ ಇವೆಲ್ಲ. ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು. ಇದು ಈ ಹೊತ್ತಿನ ವಿಶೇಷ.
ನಾಳೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಬೈಟು ಕಾಫಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ. ನಮಸ್ಕಾರ.